ಈ ಒಂದು ಐದು ಸಂಘಟನೆ ಇವತ್ತೊಂದು ಪೂರ್ವಭಾವಿ ಸಭೆಯ ಉದ್ದೇಶ ಇಷ್ಟೇ. ಯಾವ ಈ ನಾಡು ಕಂಡ ಮಹಾಚೇತನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಕರುನಾಡಿನ ಪುತ್ರ ಯಾವ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬ ಅಂಗವಾಗಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಅಂಗವಾಗಿ ಸಿದ್ದರಾಮಯ್ಯ ಐಂದ ರತ್ನ ಪ್ರಶಸ್ತಿ ಕೊಡುವುದರ ಕುರಿತು ಪೂರ್ವಭಾವಿ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಆಗಸ್ಟ್ ತಿಂಗಳಲ್ಲಿ ಸುಮಾರು ಲಕ್ಷಾಂತರ ಜನರನ್ನು ಸೇರಿಸಿದೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಈ ನಾಡಿನಲ್ಲಿ ಈ ರಾಜ್ಯದಲ್ಲಿ ಯಾವ ಸಮಾಜದಲ್ಲಿ ಗುರುತಿಸಿಕೊಂಡಂಥ ಸಾಧಕರನ್ನು ನಾವು ಗುರುತಿಸಿ ಸುಮಾರು ಒಂದು 50 ಜನಕ್ಕೆ ನಾವು ಅಂಥ ಸಾಧಕರನ್ನು ಗುರುತಿಸಿ ಸಿದ್ದರಾಮಯ್ಯ ಐಂದ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಐಂದ ಒಕ್ಕೂಟದಿಂದ ಈ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇರೋದು ಮೊಟ್ಟ ಮೊದಲನೇದಾಗಿ ಇದೇ ಮೊದಲು ಬೃಹತ್ ಪ್ರಮಾಣದಲ್ಲಿ ನಡೀತಕ್ಕಂಥದ್ದು. ಅದು ಸಿದ್ದರಾಮಯ್ಯನವರಿಗೆ ಅದನ್ನು ನಾವು ಅರ್ಪಣೆ ಮಾಡ್ತಾಯಿದ್ದೀವಿ. ಈ ಸಿದ್ದರಾಮಯ್ಯ ಐಂದ ರತ್ನ ಪ್ರಶಸ್ತಿ ಕೊಡುವ ಕಾರ್ಯಕ್ರಮ ಐಂದ ಒಕ್ಕೂಟದಿಂದ ಪ್ರತಿ ವರ್ಷ ಅದನ್ನು ಮಾಡ್ತಾ ಹೋಗ್ತೇವೆ. ಇದು ಮೊದಲನೇ ವರ್ಷ ಪ್ರಾರಂಭ ನಾವು ಮಾಡ್ತಾಯಿದ್ದೇವೆ. ಏನು ಮಾನದಂಡಗಳು? ಮಾನದಂಡ ಅಂತಂದರೆ ಸಮಾಜ ಅವರನ್ನು ಪರಿಗಣಿಸಿರಬೇಕು, ನಾವಲ್ಲ. ಸಮಾಜ ಸಾಹಿತ್ಯಗಳಿರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಜಾನಪದ ಕ್ಷೇತ್ರ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಆಮೇಲೆ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಆಮೇಲೆ ಕೃಷಿ ಇರ್ಬೋದು, ಕ್ರೀಡೆ ಇರ್ಬೋದು, ಆಮೇಲೆ ಸಂಗೀತ ಹಿಂದೂಸ್ತಾನಿ ಗಾಯನ ಇರ್ಬೋದು. ಎಲ್ಲ ರಂಗದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ನಾವು ಗುರುತಿಸ್ತೇವೆ. ಗುರುತಿಸಿ ಯಾರ ಕಡೆ ಏನೋ ಅರ್ಜಿಯನ್ನು ತೊಗೊಳ್ಳೋದಿಲ್ಲ. ಎಲ್ಲಿ ಸಮಾಜದಲ್ಲಿ ಗುರುತಿಸಿದಂಥ ಅವ್ರ ಮನೆಗೆ ಹೋಗ್ತೀವಿ ಅಂತ ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ಪತ್ರಿಕಾ ರಂಗದ ಕೂಡ ನಾವು ತೊಗೊಂಡಿದ್ದೀವಿ. ಪತ್ರಿಕಾ ರಂಗದಲ್ಲಿ ಕೂಡ ನಾವು ಉತ್ತಮರಿಗೆ ನಾವು ಅದನ್ನು ಸಿದ್ದರಾಮಯ್ಯ ಐಂದ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತಾಯಿದ್ದೇವೆ. ಸುಮಾರು 50 ಜನರನ್ನು ನಾವು ಗುರುತಿಸ್ತೇವೆ. ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತೇವೆ. ಇನ್ನೊಂದು ವಿಶೇಷ ಏನಂದ್ರೆ ಒಂದು 100 kg ಕೇಕನ್ನು ಕೂಡ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬ ದಿವಸ ನಾವು ಆ ಕೇಕನ್ನು ರೆಡಿ ಮಾಡಿ ಆ ಕೇಕನ್ನು ಕತ್ತರಿಸುವ ಮುಖಾಂತರ ಚಾಲನೆ ಕೊಡ್ತೇವೆ ಈ ಕಾರ್ಯಕ್ರಮಕ್ಕೆ. ಕೆಂಗೇರಿಯ ವಿಶ್ವ ಒಕ್ಕೂಲಿಗ ಏನು ಸ್ವಾಮಿಗಳು ಚಂದ್ರಶೇಖರ ಸ್ವಾಮಿಗಳು ಸಿದ್ದರಾಮಯ್ಯವರು ಅಧಿಕಾರ ಬಿಟ್ಟುಕೊಡ್ರಿ, ನಮ್ಮ ಸಮುದಾಯಕ್ಕೆ ಕೊಡ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಅದಕ್ಕೆ ಯಾವ ಈ KPC ಅಧ್ಯಕ್ಷರಂತ DK ಶಿವಕುಮಾರ್ ಅವರು ಅದಕ್ಕೆ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು, ಸಿದ್ದರಾಮಯ್ಯನವರನ್ನು ಯಾರೇ ಆಗಲಿ ಟಚ್ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಹಿಂದೆ ಏನಂತಲ್ಲ ಇಡೀ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಐಂದ ಶಕ್ತಿ ಅವ್ರ ಬೆನ್ನಿಂದದು.